ಇನ್ನು ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಂಟೆಸ್ಟ್ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಅದಕ್ಕೆ ಬೂಸ್ಟ್ ಕೊಡುವಂತೆ ಅವರ ತಂದೆ ಈಗ ಆಲ್ರೆಡಿ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಆರಂಭ ಮಾಡಿದ್ರು. ಹಾಗಾದ್ರೆ ಚಿಕ್ಕೋಡಿ ವಿಚಾರ ಹೇಗಿದೆ? ಪೈಪೋಟಿ ಯಾರ್ಯಾರ ನಡುವೆ ಇದೆ? ಟಿಕೆಟ್ ಯಾರಿಗಾಗಬಹುದು ನೋಡೋಣ. ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಸ್ಪರ್ಧೆ ಪಕ್ಕಾನ. ಟಿಕೆಟ್ ಘೋಷಣೆಗೂ ಮುನ್ನವೇ ಸಚಿವರ ಪುತ್ರಿ ಪ್ರಚಾರ. ಹೌದು, ಚಿಕ್ಕೋಡಿ ಲೋಕಸಭೆಗೆ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಬಹುತೇಕ ಖಚಿತ ಎನ್ನುವಂತೆ ಸಚಿವ ಸತೀಶ್ ಅಭಿಮಾನಿಗಳು ಟಿಕೆಟ್ ಘೋಷಣೆಗೂ ಮುನ್ನವೇ ಸಂಭ್ರಮಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಗೆ ಅಭಿಮಾನಿಗಳು ಶುಭಾಶಯ ಕೋರುತ್ತಿದ್ದಾರೆ. ಚಿಕ್ಕೋಡಿ ಲೋಕಸಭೆಯಲ್ಲಿ ಅಹಿಂದ ಮತಗಳೇ ನಿರ್ಣಾಯಕವಾಗಿದ್ದು, ಸತೀಶ್ ಜಾರಕಿಹೊಳಿ ಪರ ಅಹಿಂದ ಮತಗಳ ಚಲಾವಣೆ ನಿರೀಕ್ಷೆ ಇದೆ. ಜೊತೆಗೆ ಲಿಂಗಾಯತ ಸಮಾಜದ ಅಪಾರ ಬೆಂಬಲಿಗರನ್ನ ಸತೀಶ್ ಜಾರಕಿಹೊಳಿ ಹೊಂದಿದ್ದಾರೆ. ಎಸ್ಸಿ ಎಸ್ಟಿ ಕುರುಬ ಸಮಾಜದ ಮತಗಳೇ ನಿರ್ಣಾಯಕ. ಜೊತೆಗೆ ಹೆಚ್ಚಿನ ಮುಸ್ಲಿಂ ಮತಗಳಿರುವಂತಹ ಕಾರಣ ಸಲೀಸಾಗಿ ಚಿಕ್ಕೋಡಿ ಗೆಲ್ಲುವ ನಿರೀಕ್ಷೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕುಟುಂಬ ಇದೆ. ಚಿಕ್ಕೋಡಿ, ಹುಕ್ಕೇರಿ, ನಿಪ್ಪಾಣಿ, ರಾಯಬಾಗ ಕ್ಷೇತ್ರದಲ್ಲೂ ಕೂಡ ಸಚಿವ ಸತೀಶ್ ಹಿಡಿತ ಹೊಂದಿದ್ದಾರೆ. ಹೀಗಾಗಿ ಪುತ್ರಿ ಗೆಲ್ಲುವ ನಿರೀಕ್ಷೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಇನ್ನು ಟಿಕೆಟ್ ಘೋಷಣೆಗೂ ಮುನ್ನವೇ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡಕ್ಕಿಳಿದು ಪ್ರಚಾರ ಆರಂಭಿಸಿದ್ದಾರೆ. ತಂದೆಯ ಸ್ವಕ್ಷೇತ್ರ ಯಮಕನಮರಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರವನ್ನು ಆರಂಭಿಸಿದ ಪ್ರಿಯಾಂಕಾ ಜಾರಕಿಹೊಳಿಗೆ ಸಹೋದರ ಸಾಥ್ ಕೊಟ್ಟಿದ್ದಾರೆ. ಬಸಾಪುರ, ದಾದಬಾನಟ್ಟಿ ಗ್ರಾಮಗಳು ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟು ಬೂತ್ ಮಟ್ಟದ ಕಾರ್ಯಕರ್ತರೊಂದಿಗೆ ಪ್ರಿಯಾಂಕಾ ಜಾರಕಿಹೊಳಿ ಸಭೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಪುತ್ರಿಯನ್ನ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರುವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆಯ 8 ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಚಿಕ್ಕೋಡಿ, ರಾಯಬಾಗ ಹಾಗೂ ಕುಡಿಚಿ ಮತಕ್ಷೇತ್ರಗಳಲ್ಲಿ ಮುಖಂಡರು ಹಾಗೂ ಬೆಂಬಲಿಗರ ಸಭೆಯನ್ನು ನಡೆಸಿದ್ದಾರೆ. ಪುತ್ರಿಯ ಸ್ಪರ್ಧೆಯ ಆಗುಹೋಗುಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಚಿಕ್ಕೋಡಿ ಬೆಳಗಾವಿ ಅಂತಿಮ ಆಗಬೇಕಾಗಿದೆ. ಭಾಳ ಎಲ್ಲರೂ ಕೂಡ ಕಾತುರದಿಂದ ನೋಡ್ತಿದ್ದಾರೆ ಇಡೀ ರಾಜ್ಯ. ಹೀಗಾಗಿ ನಾವು ಅಂತಿಮವಾಗಿ ಹೆಸರನ್ನು ಹೇಳಬೇಕಾಗಿದೆ ನಮ್ಮ ವರಿಷ್ಠರಿಗೆ. ಇನ್ನೊಂದು 2-3 ಸಲ ಅಂತಿಮವಾಗಿ ನಮ್ಮ ನಿರ್ಧಾರವನ್ನು ಪ್ರಕಟಿಸ್ತೇವೆ. ನಮ್ಮ ಶಾಸಕರ ಕಾರ್ಯಕರ್ತರ ಅಭಿಪ್ರಾಯ ಮೇಲೆ ಈ ಆಯ್ಕೆ ನಿಂತಿದೆ. ಇಲ್ಲ, ಹೇಳಿದ್ದಂತೆ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೂ ನಾವು ಕೂಡ ಸೈನಿಕರನ್ನು ಕೇಳಬೇಕಾಗುತ್ತೆ. ಯಾಕೆ ವಿದ್ದಾಡ ಅವರು ಮುಖ್ಯ ನಮಗೆ. ಒಟ್ನಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿರುವ ಚಿಕ್ಕೋಡಿ ಲೋಕಸಭೆಯನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ರಣತಂತ್ರ ಹೆಣಿತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನ ಕಣಕ್ಕಿಳಿಸಿ ಶತಾಯಗತಾಯ ಗೆಲ್ಲಬೇಕೆನ್ನುವ ಕಾಂಗ್ರೆಸ್ ತಂತ್ರ ವರ್ಕೌಟ್ ಆಗುತ್ತಾ ಕಾದ್ ನೋಡ್ಬೇಕಿದೆ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.